ನಮಗ್ ಯಾರು ಕೇಳ್ತಾ ಇಲ್ಲ. ಈ ಹೊಸ ಅಪ್ಲಿಕೇಶನ್ ತುಂಬಿರು ನಮಗ್ ಅನ್ಯಾಯ ಆಗಿರ್ತದೆ. ನಮಗ್ 814 ಪೋಸ್ಟ್ ನಮಗ್ ತಗೊಳ್ಳೇಬೇಕು. ನಮಗ್ ಬಹಳ ಅನ್ಯಾಯ ಮಾಡಿದೆ. ಆ ಕಡೆ ಕೇಳಕ್ ಹೋದ್ರು ಆಂಧ್ರ ಬನ್ರಿ ಬೀದರ್ ಡಿಸ್ಟಿಕ್, ಈ ಕಡೆ ಕೇಳಿದ್ರು ಮಹಾರಾಷ್ಟ್ರ ಬನ್ರಿ. ನಾ ಯಾರಿಗ್ ಕೇಳ್ಬೇಕು ಸರ್ಕಾರ? ಸಾರಿಗೆ ಸಚಿವರಾಗಿಂತ ಇದು ರಾಮಲಿಂಗಾರೆಡ್ಡಿ ಸರ್ ಆಯ್ತು ನಾ ಮಾಡಿಸ್ಕೊಡ್ತೀನಿ ಇಂದ ಇನ್ನೂ 6 ತಿಂಗಳ ಕಳೆದಿದೆ. ಸರ್ಕಾರ ಕರ್ನಾಟಕ ನೋಡಬೇಕು. ಡಿ ಕೆ ಶಿವಕುಮಾರ್ ದಯವಿಟ್ಟು ನಮ್ಮ 814 ಪೋಸ್ಟ್ಗಳು ಅದಕ್ಕಿಂತ ಹೆಚ್ಚಿಗೆ ಪೋಸ್ಟ್ ಮಾಡಿ ಕೊಡಬೇಕೆಂದು. ಆತ್ಮೀಯ ಅಭ್ಯರ್ಥಿಗಳೇ, ನಮ್ಮ ಹೋರಾಟ ಪ್ರಾರಂಭ ಆಗಿ 14 ತಿಂಗಳಾಯ್ತು. ರಾಜ್ಯ ಸರ್ಕಾರ 2019ರಲ್ಲಿ ಒಟ್ಟು 2814 ಹುದ್ದೆಗಳನ್ನ ತುಂಬಿಕೊಳ್ತೇವೆ, ಡ್ರೈವರ್ ಕಂಡಕ್ಟರ್ ಗಳನ್ನ ತುಂಬಿಕೊಳ್ತೇವೆ ಅಂತೇಳಿ ಅರ್ಜಿಗಳನ್ನ ಕರೀತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ 50,000ಕ್ಕಿಂತ ಹೆಚ್ಚು ಜನ ಅರ್ಜಿಯನ್ನ ಸಲ್ಲಿಸಿದ್ರು. ಅದರಲ್ಲಿ 25,000ಕ್ಕಿಂತ ಹೆಚ್ಚು ಜನ ಟ್ರ್ಯಾಕ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಅವರು ನಿಗದಿಪಡಿಸಿರತಕ್ಕಂತ ಟ್ರ್ಯಾಕ್ ಅಲ್ಲೇ ಗಾಡಿಯನ್ನ ಹೊಡೆದು 25,000 ಜನ ನಮ್ಮ ನೌಕರಿ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ರಾಜ್ಯ ಸರ್ಕಾರ ಕರೋನಾ ನೆಪವನ್ನ ಒಡ್ಡಿ 3 ವರ್ಷಗಳ ಕಾಲಹರಣ ಮಾಡ್ತು, 3-4 ವರ್ಷಗಳ ಕಾಲ. ಅದಾದ ಮೇಲೆ 2814 ಪೋಸ್ಟ್ಗಳಲ್ಲಿ ಕೇವಲ 1,000 ಪೋಸ್ಟ್ಗಳನ್ನ ಮಾತ್ರ ತೆಗೆದುಕೊಳ್ತು. ನಾವು ಕಳೆದ ವರ್ಷ ಜೂನ್ ತಿಂಗಳಿನಿಂದ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. 2-3 ಸಲ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮುಂದೆ ಪ್ರತಿಭಟನೆ ಮಾಡಿದ್ವಿ. ಸಂಬಂಧಪಟ್ಟಂತ ಸಾರಿಗೆ ಸಚಿವರಿಗೆ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗಿರ್ಬೋದು, ಕರ್ನಾಟಕದ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ಸಚಿವರಿಗೂ ಕೂಡ ನಾವು ಮನವಿಯನ್ನ ಸಲ್ಲಿಸಿದ್ವಿ. ಉತ್ತರ ಕರ್ನಾಟಕದ ಶಾಸಕರು ಮತ್ತು ದಕ್ಷಿಣ ಕರ್ನಾಟಕದ ಶಾಸಕರನ್ನ ಸೇರಿಸಿ 80ಕ್ಕೂ ಹೆಚ್ಚು ಶಾಸಕರಿಗೆ ಮನವಿಯನ್ನ ಕೊಟ್ವಿ. ಕೊನೆಗೆ ಬೇಸತ್ತು ನವೆಂಬರ್ 5ನೇ ತಾರೀಕು ನಾವು ಪ್ರತಿಭಟನಾ ಧರಣಿಗೆ ಕರೆ ಕೊಟ್ವಿ. ಯಾವಾಗ ನಾವು ಪ್ರತಿಭಟನಾ ಧರಣಿಗೆ ಕರೆ ಕೊಟ್ವಿ, ನವೆಂಬರ್ 7ನೇ ತಾರೀಕು ಹೊಸ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ಗೆ ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟವರು, ನಾನು ನಿಮ್ಮ ಜೊತೆ ಮಾತುಕತೆಯನ್ನ ಮಾಡಿ ಬೇಡಿಕೆಯನ್ನ ಈಡೇರಿಸ್ತೀನಿ ಅಂತಕ್ಕಂಥ ಭರವಸೆಯನ್ನ ನಮಗೆ ಕೊಟ್ಟರು. ಅದೇ ರೀತಿ ಅವತ್ತು ಸಂಜೆ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಮತ್ತು ಆಗಿನ ಸಂತೋಷ್ ಲಾಡ್ ಅವರು ಕೂಡ ಇದ್ರು. ಆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ನಮಗೆ ಭರವಸೆ ಕೊಟ್ಟರು, ನಾನು ಬಾಕಿ ಉಳಿದಿರ್ತಕ್ಕಂಥ 1814ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನ ತುಂಬಿಕೊಳ್ತೇನೆ ಅಂತಕ್ಕಂಥ ಭರವಸೆಯನ್ನ ನಮಗೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ರು. ಆದ್ರೆ ಜನವರಿ ತಿಂಗಳಿನಲ್ಲಿ ಕೇವಲ 1,000 ಪೋಸ್ಟ್ಗಳನ್ನ ಮಾತ್ರ ತುಂಬಿಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತು. ನಮಗೆಲ್ಲರಿಗೂ ಶಾಕ್ ಆಯ್ತು. ನಾವು ರಾಮಲಿಂಗಾರೆಡ್ಡಿ ಅವ್ರ ಕಡೆ ಮತ್ತೆ ಹೋಗಿ ವಿನಂತಿಯನ್ನ ಮಾಡ್ಕೊಂಡಾಗ ಅವ್ರು ಹೇಳಿದ್ರು, ಅಧಿಕಾರಿಗಳ ತಪ್ಪಿನಿಂದ ಕೇವಲ 1,000 ನೇಮಕಾತಿಯಾಗಿದೆ, ನಾನು ಉಳಿದಂತ ಬಾಕಿ ಹುದ್ದೆಗಳನ್ನ ಆದಷ್ಟು ಬೇಗ ನೇಮಕ ಮಾಡಿ ಕೊಡ್ತೇನೆ ಅಂತಕ್ಕಂಥ ಸಂಗತಿಯನ್ನು ಹೇಳಿದ್ರು. ನಾವು ಕೇವಲ ಹೋರಾಟ ಮಾಡಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಪ್ರತಿ ಗುರುವಾರ ಸಚಿವ ಸಂಪುಟ ನಡೆಯುವಂತ ಸಂದರ್ಭದಲ್ಲಿ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ಸಂತೋಷ್ ಲಾಡ್ ಅವರಿಗೆ ಭೇಟಿಯಾಗುವಂತ ಕೆಲಸವನ್ನ ನಾವು ಮಾಡ್ತಾನೆ ಬಂದ್ವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ರಾಮಲಿಂಗಾರೆಡ್ಡಿ ಅವರು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟರು, 814 ಪೋಸ್ಟ್ಗಳನ್ನು ನೀವು ಮಾಡಿ ಅಂತೇಳಿ. ಆದ್ರೆ ಯಾವ ಅಧಿಕಾರಿ ಕೆಲಸವನ್ನ ಮಾಡ್ಬೇಕಾಯ್ತು, 1.5 ತಿಂಗಳ ಕಾಲ ಅವ ಡಿಲಿಮಿಟೇಷನ್ ಕೆಲಸವನ್ನ ಮಾಡ್ಲಿಕ್ಕೆ ಹೋದ, ಗ್ರೇಟರ್ ಬೆಂಗಳೂರು ಕೆಲಸವನ್ನ ಮಾಡ್ಲಿಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ನಮ್ಮ ಫೈಲ್ ಮೂವ್ಮೆಂಟ್ ಆಗ್ಲಿಲ್ಲ. ನಾವು ಮತ್ತೆ ಫಾಲೋ ಅಪ್ ಅನ್ನ ಮಾಡಿದ್ವಿ. ರಾಮಲಿಂಗಾರೆಡ್ಡಿ ಅವರು ಇಲ್ಲಪ್ಪ, ನಾ ಮಾತು ಕೊಟ್ಟಿದ್ದೀನಿ, ಮಾಡಿಕೊಡ್ತೀನಿ ಅಂತ ಪದೇ ಸಂಗತಿಯನ್ನು ಹೇಳ್ತಾ ಇದ್ರು. ಅದೇ ರೀತಿ ಸಂತೋಷ್ ಲಾಡ್ ಅವರು ನಮ್ಗೆ ಹೇಳ್ತಾ ಇದ್ರು, ಬಾಕಿ ಉಳಿದಿರ್ತಕ್ಕಂಥ ಪೋಸ್ಟ್ಗಳನ್ನ ಮಾಡಿಸಿಕೊಡುವಂತ ಜವಾಬ್ದಾರಿ ನಮ್ಮದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅಧಿಕಾರಿಗಳು ಯಾವ ರೀತಿ ಆಟವನ್ನ ಆಡ್ತಾರಂದ್ರೆ, ರಾಮಲಿಂಗಾರೆಡ್ಡಿ ಅವರು ಆರ್ಥಿಕ ಇಲಾಖೆಗೆ ಸೂಚನೆಯನ್ನ ಕೊಟ್ಟ ತಕ್ಷಣ ಯಾವಾಗ ಇದು ರಾಜಕೀಯ ಹಸ್ತಾಂತರದ ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತು, ಆ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಆ ಫೈಲ್ ಮೂವ್ಮೆಂಟ್ ಮಾಡ್ದಂಗ್ ಮಾಡಿ ಫೈಲ್ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಈಗ ಅವರು ನಮ್ಗೆ ಹೇಳ್ತಾ ಇದ್ದಾರೆ, ನೀವು ಹೊಸ ಸಾರಿಗೆ ಸಚಿವರಿಂದ ಒಂದು ಇನ್ಸ್ಟ್ರಕ್ಷನ್ ಕೊಡಿಸ್ರಿ, ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾವು ಹೊಸ ಸಾರಿಗೆ ಸಚಿವರನ್ನ, ರಾಜ್ಯದ ಹೊಸ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಆದ್ರೆ ಇದುವರೆಗೆ ನಮ್ಮ ಬೇಡಿಕೆ ಈಡೇರ್ತಾ ಇಲ್ಲ. ಬೈತಿ ಸುರೇಶ್ ಅವರನ್ನ ಭೇಟಿಯಾಗ್ಲಿಕ್ಕೆ 4-5 ಸಲ ಪ್ರಯತ್ನ ಮಾಡಿದ್ರೆ 1 ಸಲ ಮಾತ್ರ ಅವ್ರು ಭೇಟಿಯಾಗಿದ್ದಾರೆ ನಮಗೆ. ಕೊನೆಗೆ ನಾವೆಲ್ಲರೂ ಕೂಡ ಬೇಸತ್ಕೊಂಡು ನಿಶ್ಚಯವನ್ನ ಮಾಡಿದ್ವಿ. ಯಾಕಂದ್ರೆ ಊರಲ್ಲಿ ಮಳೆ ಇಲ್ಲ, ಹೊಲದಲ್ಲಿ ರೈತನ ಮಗನಿಗೆ ಕೆಲಸ ಇಲ್ಲ. ಇವತ್ತು 2019ರ ನಂತರ ವಾಯುವ್ಯ ಕರ್ನಾಟಕ ಸಂಸ್ಥೆಯಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ತುಂಬಿಕೊಳ್ಳಬೇಕು. ನಾವು ಹೋರಾಟವನ್ನ ಮಾಡಿದ್ರೆ ನಮಗೆ
ಒಂದು ದಾರಿ ಸಿಗುತ್ತೆ ಅಂತೇಳಿ ನಾವು ಹೋರಾಟವನ್ನ ಮಾಡ್ಬೇಕಂತೇಳಿ ನಿಶ್ಚಯವನ್ನ ಮಾಡಿದ್ವಿ. 28ನೇ ತಾರೀಕು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಂದೆ ನಾವು ಪ್ರತಿಭಟನೆ ಮಾಡ್ಬೇಕಂತೇಳಿ ನಿಶ್ಚಯ ಮಾಡಿದ್ವಿ. ನಮಗೆ 27ನೇ ತಾರೀಕು ಸಂಜೆ 4 ಗಂಟೆಗೆ ವಾಯುವ್ಯ ಕರ್ನಾಟಕ ಸಂಸ್ಥೆಯ ಅಧಿಕಾರಿಗಳು ಮಾತುಕತೆಗೆ ಕರೀತಾರೆ. ನಾವು ಏನಾದ್ರೂ ಒಂದು ಭರವಸೆ ಸಿಗ್ಬೋದು ಅಂತೇಳಿ 4 ಗಂಟೆಗೆ ಮಾತುಕತೆ ಹೋಗ್ತೀವಿ. ಆದ್ರೆ ರಾಜ್ಯ ಸರ್ಕಾರ ನಿಮ್ಮೆಲ್ಲರಿಗೂ ಬೆನ್ನಲ್ಲಿ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತು ಅಂತಕ್ಕಂಥ ಸಂಗತಿ ಖಂಡನೀಯ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಯುವಕರ ಪರ ಸರ್ಕಾರ, ಬಡವರ ಪರ ಸರ್ಕಾರ, ರೈತರ ಪರ ಸರ್ಕಾರ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವಂತ ಅಧಿಕಾರವನ್ನ ಕೊಟ್ಟಿದೆ ಸಂವಿಧಾನ. ಸಂವಿಧಾನವನ್ನ ಹಿಡ್ಕೊಂಡು ಓಡಾಡ್ತಾರೆ, ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಶಾಂತಿಯುತವಾದಂತ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕಂತ ಹೇಳ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಮೂಲಕ ನಮ್ಮ ಹೋರಾಟಕ್ಕೆ ಸ್ಟೇ ತೆಗೆದುಕೊಂಡು ಬರುವಂತ ಕೆಲಸವನ್ನ 28ನೇ ತಾರೀಕು ಸಂಜೆ ಮಾಡಿದ್ರು. ಅಂದ್ರೆ ನಮಗೆ ಮಾತುಕತೆಗೆ ಕರೀತಾರೆ, ಹಿಂದಿನ ಬಾಗಿಲಿನಿಂದ ಹೋಗಿ ಕೋರ್ಟಿನಿಂದ ಸ್ಟೇ ತಗೊಂಬರುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಹೋರಾಟ ಮಾಡುವಂತ ಹಕ್ಕಿದೆ. ಆದ್ರೆ ಹಕ್ಕನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಬಹಳ ಖಂಡನೀಯ ಅಂತಕ್ಕಂಥ ಸಂಗತಿಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೇಡಮ್ ತೊಕ್ಮಪರಿ 2814 ಪೋಸ್ಟ್ ಅಂತರು. ಆಮೇಲೆ ಟ್ರಯಲ್ ಮುಗಿದ ತಕ್ಷಣ 1000 ತೊಕ್ಕೊಂಡ್ರು. 814 ಜನ 1814 ಜನ ಏನ್ ಮಾಡ್ಬೇಕು? ಈಗ ಅವ್ರಿಗೆ ನಮ್ದು ಏಜ್ ಬಾರ್ ಆಗಿದೆ, ನಮಗ್ ಯಾರು ಕೇಳ್ತಾ ಇಲ್ಲ. ಈ ಹೊಸ ಅಪ್ಲಿಕೇಶನ್ ತುಂಬಿರು ನಮಗ್ ಅನ್ಯಾಯ ಆಗಿರ್ತದೆ. ನಮಗೆಲ್ಲೂ ಕುಡುಕೋ ಜಾಗ ಇಲ್ಲ. ನಮಗ್ ಸರ್ಕಾರ ಏನ್ ತಪ್ಪು ಮಾಡಿದೆ ಆ ಸರ್ಕಾರಕ್ಕೂ ಕೈ ಜೋಡಿಸಿ ಕೇಳ್ಕೊತೀನಿ. ನಮ್ಮ ತಪ್ಪು ಏನಾಗಿದೆ ಸರ್ಕಾರದಿಂದ? ನಮ್ಮ 814 ಪೋಸ್ಟ್ ನಮಗ್ ತೊಕ್ಕೊಳ್ಬೇಕು. ನಮಗ್ ಬಹಳ ಅನ್ಯಾಯ ಮಾಡಿದೆ. ಆ ಕಡೆ ಕೇಳಕ್ ಹೋದ್ರು ಆಂಧ್ರ ಬಾಂಡ್ರಿ ಬೀದರ್ ಡಿಸ್ಟಿಕ್, ಈ ಕಡೆ ಕೇಳಿದ್ರು ಮಹಾರಾಷ್ಟ್ರ ಬಾಂಡ್ರಿ. ನಾವ್ ಯಾರಿಗ್ ಕೇಳ್ಬೇಕು? ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರೇ, ಈ ಸಚಿವರೇ, ನಾವ್ ಯಾರಿಗ್ ಕೇಳ್ಬೇಕು? ಆ ಕಡೆ ಹೋದ್ರು ಮಹಾರಾಷ್ಟ್ರ ಬಾಂಡ್ರಿ, ಈ ಕಡೆ ಆಂಧ್ರ ಬಾಂಡ್ರಿ. ನಮಗ್ ಬಹಳ ಅನ್ಯಾಯ ಆಗಿದೆ. ಆ ಕಡೆ ಮಳಿನೂ ಇಲ್ಲ. ನಮ್ 814 ಪೋಸ್ಟ್ ತಗೋರ್ ಸರ್. ನಮ್ 814 ಪೋಸ್ಟ್ ಏನು ಕೇಳ್ತಲ್ಲ. ನೀವು ಏನ್ ನಮ್ ಬಾಕಿ ಇಕ್ಕಿದ್ರಿ ಅದು ಬಾಕಿ ಕೇಳ್ತಾ ಇದೆ. ನಾವು ಹೊಸ ಪೋಸ್ಟ್ ಕೇಳ್ತಾ ನಮ್ ಬಾಕಿ 814 ಏನಿದೆ ಅದು ಕ್ಲಿಯರ್ ಮಾಡಿ ಸರ್, ಕಳ್ಕೊಂಡಿದೆ ಅಂದ ವಿನಂತಿ. ನಮಗೆ ಮತ್ತೆ ಇದು ವೆರಿಫಿಕೇಶನ್ ಕರೀತಾರೆ. ವೆರಿಫಿಕೇಶನ್ ಕರೆದ ತಕ್ಷಣ ಆಮೇಲೆ ಟ್ರ್ಯಾಕ್ ಹೊಡಿಸ್ತಾರೆ. ಮತ್ತೆ ಟ್ರ್ಯಾಕ್ ಹೊಡಿಸ್ಬಿಟ್ಟು MD ಮೇಡಮ್ ಅವ್ರು ಹೇಳ್ತಾರೆ ನಾವು 1000 ಪೋಸ್ಟ್ ಮಾತ್ರ ತಗೋತೀವಿ ಅಂತೇಳಿ. ಆಲ್ರೆಡಿ ನಾವು 18,000 ಜನವನ್ನು ಟ್ರ್ಯಾಕ್ ಹೊಡೆದಿರ್ತೇವೆ. ಅವರು 1000 ತುಂಬ್ಕೋತೇವೆ ಅಂತೇಳಿ ನಮ್ಮ ಜಮಾದಾರ್ ಸರ್ ನೇತೃತ್ವದಲ್ಲಿ ಹೋರಾಟ ಮಾಡಿ ಮತ್ತೆ 1000 ಜನಕ್ಕೆ ಇದು ನೌಕರಿಯನ್ನು ಕೊಡಿಸಿರ್ತಾರೆ ನಮ್ಮ ಜಮಾದಾರ್ ಸರ್ಗಳು. ಅದೇ ತರಗಾಗಿ ಅವರು ಎಲ್ಲಾ 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. 1 ವರ್ಷದಲ್ಲಿ ಹೋರಾಟ ಮಾಡಿ ಇಲ್ಲ ಇನ್ನು 814 ಪೋಸ್ಟ್ ತುಂಬ್ಕೋಬೇಕಂದ್ರೆ ಆಗಿನ ಸಾರಿಗೆ ಸಚಿವರಾಗಿಂತ ಇದು ರಾಮಲಿಂಗಾರೆಡ್ಡಿ ಸರ್ ಆಯ್ತು ನಾವು ಮಾಡಿಸ್ಕೊಡ್ತೀನಿ ಇಂದ ಇನ್ನು 6 ತಿಂಗಳ ಕಳೆದಿದೆ. ಇನ್ನುವರೆಗೆ ನಮಗೆ ಇದು ಇದು ಕೊಡ್ತಾ ಇಲ್ಲ, ಆರ್ಡರ್ ಕಾಪಿಗಳು, ಕಟ್ ಆಫ್ ಲಿಸ್ಟ್ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಹೋರಾಟ ಮಾಡಕ್ಕೆ ಬಂದಿದ್ದೆವು. ಇವತ್ತಿನಿಂದ ಇಲ್ಲಿಂದ ಅಂಬೇಡ್ಕರ್ ಮೂರ್ತಿ ಮುಂದೆ ಕುಂತ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯ ಸರ್ಕಾರ ನಮ್ಮ ಕಣ್ಣಿಗೆ ತಣ್ಣೀರು ಎರಚುವ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಬೇಗ ನಮಗೆ ನೇಮಕಾತಿಯನ್ನು ಮಾಡ್ಕೋಬೇಕು, ಆದೇಶ ಪತ್ರವನ್ನು ಕೊಡಬೇಕು. ಇಲ್ಲ ಆದೇಶ ಪತ್ರವನ್ನು ಮಾಡಿಕೊಳ್ಳಿಲ್ಲ ಅಂದ್ರೆ ಈ ಹೋರಾಟ ಧರಣಿ ಸತ್ಯಾಗ್ರಹವನ್ನು ಮುಂದೆ ಕಂಟಿನ್ಯೂ ಆಗುತ್ತೆ. ನಾವು 6 ತಿಂಗಳಿಂದ ಸಾರಿಗೆ ಸಚಿವರಿಗೆ ರಾಮಲಿಂಗಾರೆಡ್ಡಿಗೂ ಭೇಟಿಯಾಗಿದ್ದೀವಿ. ಅವಾಗ ಅವರು ಸರ್ ಮಾಡ್ಕೊಡ್ತೀನಿ ಅಂದ್ರು. ಈಗಿನ ಸಚಿವರಾದಂತ ಬೈರತಿ ಸುರೇಶ್ ಅವರು 2-3 ಸಲ ನಾವು ಹೋಗಿ ಬಂದಿದ್ದೀವಿ. ಅವರು ನನ್ನ ಭೇಟಿ ಆಗ ಸಿಗವಲ್ದು ಒಟ್ರು. ಆದ್ರೂ ನಾವು ಗುದ್ದಾಡಿ ಸರ್ 1 ಸಲನು ಭೇಟಿ ಆಗಿ ನಮ್ಗೆ ಸಿಗ್ಲಿಲ್ಲ. ನಮ್ದು ಬಹಳ ಕಷ್ಟ ಆಗಿದೆ. ದಯವಿಟ್ಟು ಸರ್ಕಾರ ಕರ್ಣ ಎತ್ತಿ ನೋಡಬೇಕು. ಡಿ.ಕೆ. ಶಿವಕುಮಾರ್ ದಯವಿಟ್ಟು ನಮ್ಮ 8-14 ಪೋಸ್ಟ್ಗಳು ಅದಕ್ಕಿಂತ ಹೆಚ್ಚಿಗೆ ಪೋಸ್ಟ್ ಮಾಡಿ ಕೊಡಬೇಕೆಂದು ನಮ್ಮ ಉತ್ತರ ಕರ್ನಾಟಕಕ್ಕೆ ಬರೇ ಅನ್ಯಾಯ ಮಾಡ್ತಿದ್ದಾರಂತ ಸಚಿವರೇ, ಎಲ್ಲಾ ಸಚಿವರೇ ಕಣ್ಣು ಕಟ್ಟಿ ನೋಡಿ ನಮ್ಮನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅವ್ರೇನ್ ಮಾಡ್ತಾರೆ, ಕಳ್ರು ಇರ್ತಾರಲ್ಲ, ಕಳ್ರ ತರ ಹಿಂದ್ಗಡೆ ಬಾಗಿಲಿಂದ ಹೋಗಿ ಕೋರ್ಟಿಗೆ ಹೋಗಿ ನೋಟಿಸ್ ತಂದು ನಮ್ಮ ಹೋರಾಟವನ್ನು ಹತ್ತಿಡಕ್ಕೆ ಚಾನ್ಸಸ್ ಮಾಡ್ತಾರೆ. ನಾವು ಅವ್ರಿಗೆ ಏನ್ ಮೋಸ ಮಾಡಿದೆವು? ನಾವು ಅಪ್ಲಿಕೇಶನ್ ಹಾಕಿದೆವು, ನಾವು ಹೊಡಿದೆವು, ಮೆರಿಟ್ ಮೇಲೆ ಬಂದಿದ್ದೆವು. ಅದು ಏನ್ ಮೆರಿಟ್ ಐತೆ ಮೆರಿಟ್ ಮೇಲೆ ತಗೋಂತ ಇದ್ದೀವಿ ನಾವು. ಅದಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದಾರೆ? ಒಂದು ಸರ್ಕಾರ ಕೇಳ್ತೀನಿ, ಸಾರಿಗೆ ಸಚಿವರೇ ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಪೋಸ್ಟ್ ತಗೊಳ್ಳಿಲ್ಲ ಅಂದ್ರೆ ಯಾರನ್ನ ಅಭ್ಯರ್ಥಿಗಳಿಗೆ ಏನಾದ್ರು ಆದ್ರೆ ನೀವೇ ಹೊಣೆಗಾರ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಮುಂದೆ ಬರುವಂತ ದಿನದಲ್ಲಿ ಬೇಗನೆ ಮಾಡ್ಕೊಳ್ಳಿಲ್ಲ ನಮ್ಮ ಹೋರಾಟ ಕಂಟಿನ್ಯೂ ಆಗಿರುತ್ತೆ. ನಮ್ಮ ಹೋರಾಟ ವಿದ್ಯಾರ್ಥಿಗಳಿಂದ ಮತ್ತೆ ಪ್ರಾರಂಭ ಮಾಡೋದಕ್ಕಾಗುತ್ತೆ.